ಕನ್ನಡ ತಂತ್ರಾಂಶ ಇದು ತಂತ್ರಜ್ಞಾನದ ವಿಶ್ವಕೋಶ. ನಮಸ್ತೆ ಕನ್ನಡ ತಂತ್ರಾಂಶ. ನಾನು ಮನೋಜ್ ಮಾತಾಡ್ತಾ ಇದ್ದೀನಿ. ನಾನು ಇಷ್ಟು ದಿನ ಮೊಬೈಲಿಗೆ ಸಂಬಂಧಪಟ್ಟಂಗೆ ಟ್ಯುಟೋರಿಯಲ್ಸ್ ಮಾಡ್ತಾ ಇದ್ದೆ. ಇವತ್ತು ನನ್ನ ಮೊದಲ ಟ್ಯುಟೋರಿಯಲ್ ಕಂಪ್ಯೂಟರ್ ಸಂಬಂಧಪಟ್ಟಂಗೆ, ಅದು ಗೇಮ್ ಟ್ಯುಟೋರಿಯಲ್ ಆಗಿದೆ. ಆ ಗೇಮ್ ಹೆಸರು ಬಂದು ಯೂರೋಫ್ಲೈ. ಇದು ಒಂದು ಫ್ಲೈಟ್ ಗೇಮು. ಅದಕ್ಕಿಂತ ಹೆಚ್ಚಾಗಿ ಇದು ಆಡಿಯೋ ಗೇಮ್ ಆಗಿರುತ್ತೆ, ಯಾವುದೇ ಥರ ವಿಡಿಯೋ ಗೇಮ್ ಆಗಿರಲ್ಲ. ಬ್ಲೈಂಡ್ಸ್ಗೆ ಅಷ್ಟೇ ಯೂಸ್ ಆಗುತ್ತೆ. ತುಂಬ ಚೆನ್ನಾಗಿದೆ ಈ ಗೇಮು. ಯಾವ್ಯಾವ ಟಾಸ್ಕ್ನ ಯಾವ ರೀತಿ ಆಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇವತ್ತು ನಾವು ಇಂಪಾರ್ಟೆಂಟ್ ಯಾವ ಕೀಸ್ನ ತಿಳ್ಕೊಂಡಿದ್ರೆ ಈ ಗೇಮ್ನ ಆಡ್ಬೋದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಈ ಟ್ಯುಟೋರಿಯಲ್ ಅಲ್ಲಿ ಯೂರೋಫ್ಲೈ ಗೇಮ್ ಬಗ್ಗೆ ಬರೀ ಥಿಯರಿ ಇರುತ್ತೆ. ಅಂತಂದ್ರೆ ನಾವು ಯೂರೋಫ್ಲೈ ಗೇಮ್ ಮಾಡಬೇಕಾದ್ರೆ ಯಾವ ಕೀಬೋರ್ಡ್ ಶಾರ್ಟ್ ಕಟ್ಸ್ ನ ಯೂಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ಮನೋಜ್ ಅವರು ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮುಂದಿನ ಟ್ಯುಟೋರಿಯಲ್ ಇಂದ ಪ್ರಾಕ್ಟಿಕಲ್ ಇರುತ್ತೆ. ಸೊ ಪ್ರಾಕ್ಟಿಕಲ್ ಆಡೋದಕ್ಕಿಂತ ಮುಂಚೆ ನಾವು ಕೀಬೋರ್ಡ್ ಶಾರ್ಟ್ ಕಟ್ಸ್ ನ ತಿಳ್ಕೊಂಡಿರೋದು ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಕೀಬೋರ್ಡ್ ಶಾರ್ಟ್ ಕಟ್ಸ್ ನ ನೆನ್ಪಿಟ್ಕೊಂಡಿರಿ. ಮುಂದಿನ ಟ್ಯುಟೋರಿಯಲ್ ಇಂದ ಪ್ರಾಕ್ಟಿಕಲ್ ಆಗಿ ಈ ಗೇಮ್ನ ಆಡೋದು ಯಾವ ರೀತಿ, ಈ ಗೇಮಲ್ಲಿ ಒಂದೊಂದು ಲೆವೆಲ್ನ ಕ್ರಾಸ್ ಮಾಡೋದು ಯಾವ ರೀತಿ, ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ. ಫಸ್ಟು ರೈಟು ಲೆಫ್ಟು ಟರ್ನ್ ಮಾಡಬೇಕು ಅಂದರೆ ಕಂಟ್ರೋಲ್ ರೈಟ್ ಏರೋ ಕಂಟ್ರೋಲ್ ಲೆಫ್ಟ್ ಏರೋ ಯೂಸ್ ಮಾಡಬೇಕು. ಅದೇ ಥರ ಡೆಸ್ಟಿನೇಷನ್ ಸೆಟ್ ಮಾಡಬೇಕು ಅಂದರೆ ಕಂಟ್ರೋಲ್ F8 ಮಾಡಬೇಕು. ನಮಗೆ ಟಾಸ್ಕ್ ಏನಿದೆ ಅಂತ ತಿಳ್ಕೋಬೇಕು ಅಂದರೆ ಕಂಟ್ರೋಲ್ A ಮಾಡಬೇಕು. ಅದೇ ರೀತಿ ಫ್ರಂಟ್ ಲೈಟ್ ಆನ್ ಮಾಡಬೇಕು ಅಂದರೆ ಶಿಫ್ಟ್ F ಮಾಡಬೇಕು. ಬ್ಯಾಕ್ ಲೈಟ್ ಆನ್ ಮಾಡಬೇಕು ಅಂದರೆ ಶಿಫ್ಟ್ B ಮಾಡಬೇಕು, B ಫಾರ್ ಬಾಲ್. ಅದೇ ರೀತಿ ಇಂಡೋರ್ ಲೈಟ್ ಆನ್ ಮಾಡಬೇಕು ಅಂದರೆ ಶಿಫ್ಟ್ S ಮಾಡಬೇಕು. ಕಂಪ್ಯೂಟರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ K ಮಾಡಬೇಕು. ಟ್ರಾನ್ಸ್ಪಾಂಡರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ T ಮಾಡಬೇಕು, T ಫಾರ್ ಟೈಗರ್. ಅದೇ ರೀತಿ ಫ್ರೀಕ್ವೆನ್ಸಿ ರೇಡಿಯೋ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ F ಮಾಡಬೇಕು, F ಫಾರ್ ಫಾಕ್ಸ್. ಫ್ಯೂಲ್ನ ಫಿಲ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ E ಮಾಡಬೇಕು. ಇಂಜಿನ್ ಆನ್ ಮಾಡಬೇಕು ಅಂದರೆ ಪೇಜ್ ಅಪ್ ಅಂಡ್ ಪೇಜ್ ಡೌನ್ ಎರಡೂ ಪ್ರೆಸ್ ಮಾಡಬೇಕು. ಪೇಜ್ ಅಪ್ ಮತ್ತು ಪೇಜ್ ಡೌನ್ ಅಂದರೆ ಲೆಫ್ಟ್ ಇಂಜಿನ್ ರೈಟ್ ಇಂಜಿನ್ ಇರುತ್ತೆ, ಅವೆರಡೂ ಆನ್ ಆಗಬೇಕು ಅಂದರೆ ಪೇಜ್ ಅಪ್ ಅಂಡ್ ಪೇಜ್ ಡೌನ್ ಮಾಡಬೇಕು. ಇನ್ನು ನಮ್ಮ ಲೊಕೇಶನ್ ಎಷ್ಟು ಅಂದರೆ ನಾವು ಹೋಗ್ತಿರೋ ಪ್ಲೇಸ್ ಇನ್ನು ಎಷ್ಟು ದೂರ ಐತೆ ಅಂತ ತಿಳ್ಕೋಬೇಕು ಅಂದರೆ ಕಂಟ್ರೋಲ್ N ಮಾಡಬೇಕು. ಅದೇ ಬರೀ N ಮಾಡಿದರೆ ಬೇರಿಂಗ್ ಎಷ್ಟಿದೆ ಅಂತ ತಿಳ್ಕೊಬೋದು. ಆ ಬೇರಿಂಗ್ ಟರ್ನ್ ಮಾಡಬೇಕು ಅಂದರೆ ಲೆಫ್ಟ್ ಏರೋ ರೈಟ್ ಏರೋ ಮಾಡಬೇಕು. ಶಿಫ್ಟ್ ಲೆಫ್ಟ್ ಏರೋ ಶಿಫ್ಟ್ ರೈಟ್ ಏರೋ ಮಾಡಿದರೆ 10 ಬೇರಿಂಗ್ ಟರ್ನ್ ಆಗುತ್ತೆ. ಎಕ್ಸಾಂಪಲ್ 10 ರೈಟ್ ಬೇರಿಂಗ್ ಇದ್ದರೆ ಅದನ್ನು ಹೆಡ್ ಬೇರಿಂಗ್ ತರಬೇಕು ಅಂದರೆ ಶಿಫ್ಟ್ ರೈಟ್ ಏರೋ 1 ಟೈಮ್ ಮಾಡಬೇಕು. ಆಮೇಲೆ ಟೀ ಕ್ಯಾಸ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ C. ವೆಂಟಿಲೇಷನ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ V ಫಾರ್ ವೇರಿ. ಸ್ಟೋರ್ ರೇಡರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ S. ಟೆಂಪ್ರೇಚರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ Q. ಅದೇ ರೀತಿ ಪ್ರೆಷರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ ಶಿಫ್ಟ್ P. ಅದೇ ರೀತಿ ಟರ್ಬೋ ಸ್ಪೀಡ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ T. ಅದೇ ರೀತಿ ಲ್ಯಾಂಡಿಂಗ್ ಏರ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ G. ಆಫ್ ಮಾಡಬೇಕು ಅಂದರೆ ಅಗೇನ್ ಕಂಟ್ರೋಲ್ G. ಫ್ಲಾಪ್ಸ್ ಆನ್ ಮಾಡಬೇಕು ಅಂದರೆ ಕಂಟ್ರೋಲ್ F. ಅದೇ ತಿರ್ಗಾ ಫ್ಲಾಪ್ ಆಫ್ ಮಾಡಬೇಕು ಅಂದರೆ ಕಂಟ್ರೋಲ್ F. ಯಾವ ಡೈರೆಕ್ಷನಲ್ಲಿ ಹೋಗ್ತಾ ಇತ್ತು ತಿಳ್ಕೋಬೇಕು ಅಂದರೆ S ಪ್ರೆಸ್ ಮಾಡಬೇಕು. ವ್ಯಾಲ್ಯೂಮ್ ಚೆಕ್ ಮಾಡಬೇಕು ಅಂದರೆ K. ಅದನ್ನ ಆಡುವಾಗ ಹೇಳ್ತೀನಿ. ಟೇಕ್ ಆಫ್ ಸ್ಪೀಡು, ಲ್ಯಾಂಡಿಂಗ್ ಏರ್ ಸ್ಪೀಡು, ಮ್ಯಾಕ್ಸಿಮಮ್ ಸ್ಪೀಡು ಇದೆಲ್ಲ ತಿಳ್ಕೋಬೇಕು ಅಂದರೆ ಕಂಟ್ರೋಲ್ ಎಂಟರ್ ಮಾಡಿ ಡೌನ್ ಏರ್ ಮಾಡ್ತಾ ಹೋಗ್ಬೇಕು. ಸ್ಪೀಡ್ನ ಲಾಕ್ ಮಾಡಬೇಕು ಅಂದರೆ ಡಿಲೀಟ್ ಕೀ ಪ್ರೆಸ್ ಮಾಡಬೇಕು. ಸ್ಪೀಡ್ನ ಇನ್ಕ್ರೀಸ್ ಮಾಡಬೇಕು ಅಂದರೆ ಓಮ್ ಕೀ. ಸ್ಪೀಡ್ನ ಡಿಕ್ರೀಸ್ ಮಾಡಬೇಕು ಅಂದರೆ ಎಂಡ್ ಕೀ. ಓಮ್ ಕೀ ಪ್ರೆಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಆಟೋಮೆಟಿಕ್ ಸ್ಪೀಡ್ ಜಾಸ್ತಿ ಮಾಡ್ತಾ ಹೋಗ್ಬೇಕು ಅಂದರೆ ಆಲ್ಟ್ ಓಮ್ ಮಾಡಬೇಕು. ಅದೇ ರೀತಿ ಕಮ್ಮಿ ಮಾಡಬೇಕು ಅಂದರೆ ಆಲ್ಟ್ ಎಂಡ್ ಮಾಡಬೇಕು. ಆಮೇಲೆ ಬ್ರೇಕ್ಸ್ ಆನ್ ಆಫ್ ಮಾಡಬೇಕು ಅಂದರೆ B ಮಾಡಬೇಕು, B ಫಾರ್ ಬಾಲ್. ಸೀಟ್ ಬೆಲ್ಟ್ ಹಾಕೋಬೇಕು ಅಂದರೆ ಕಂಟ್ರೋಲ್ B ಫಾರ್ ಬಾಲ್. ಆಮೇಲೆ ಟೀ ಕ್ಯಾಸ್ ಚೆಕ್ ಮಾಡಬೇಕು ಅಂದರೆ T ಮಾಡಬೇಕು. ಎಷ್ಟು ಹೈಟಲ್ಲಿ ಇದೆ ಅಂತ ಚೆಕ್ ಮಾಡಬೇಕು ಅಂದರೆ Z ಮಾಡಬೇಕು. ಟೀ ಗ್ಯಾಸ್ನ ರೈಸ್ ಮಾಡಬೇಕು ಅಂದರೆ ಡೌನ್ ಏರೋ ಮಾಡಬೇಕು. ಟೀ ಗ್ಯಾಸ್ನ ಡೌನ್ ಮಾಡಬೇಕು ಅಂದರೆ ಅಪ್ ಏರೋ ಮಾಡಬೇಕು. ಮ್ಯಾಕ್ಸಿಮಮ್ ಟೀ ಗ್ಯಾಸ್ ಜಾಸ್ತಿ ಅಂದರೆ 20 ಇರಬೇಕು, ಕಡಿಮೆ ಅಂದರೆ -20 ಇರಬೇಕು ಮ್ಯಾಕ್ಸಿಮಮ್. ಮಿನಿಮಮ್ 12 -12 ಇರಬೇಕು. ಫ್ರೀಕ್ವೆನ್ಸಿ ಆನ್ ಮಾಡಿದ್ಮೇಲೆ ಅಂದರೆ ಕಂಟ್ರೋಲ್ ಶಿಫ್ಟ್ F ಮಾಡಿದ್ಮೇಲೆ F ಪ್ರೆಸ್ ಮಾಡಿರೋ ಒಂದು ನಂಬರ್ ಹೇಳುತ್ತೆ. ಎಕ್ಸಾಂಪಲ್ 123.3
3 ಅಂತ ಹೇಳುತ್ತೆ, 123 ಅಂತ ಹೇಳುತ್ತೆ. ಆವಾಗ ಆಲ್ಟ್ ಎಫ್ ಮಾಡಿಬಿಟ್ಟು 123.3 ಅಂತ ಟೈಪ್ ಮಾಡಬೇಕಾಗುತ್ತೆ, ಎಂಟರ್ ಮಾಡಬೇಕು. ಆನಂತರ ಒಂದು ನಂಬರ್ ಹೇಳುತ್ತೆ, ಅದನ್ನ ಆಲ್ಟ್ ಟಿ ಮಾಡಿ, ಟಿ ಫಾರ್ ಟೈಗರ್, ಆಲ್ಟ್ ಟಿ ಮಾಡಿ ಆ ನಂಬರ್ನ ಎಂಟರ್ ಮಾಡಬೇಕಾಗುತ್ತೆ. ಅವಾಗ ಕನ್ಫರ್ಮೇಷನ್ ಕೊಡುತ್ತೆ. ಸ್ಪೇಸ್ ಬಾರು ಏರ್ಪೋರ್ಟಲ್ಲಿ ಲಾಸ್ಟ್ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿರುತ್ತೆ ಅದನ್ನ ಕೇಳಿಸ್ಕೋಬೇಕಂದ್ರೆ ಸ್ಪೇಸ್ ಬಾರ್ ಮಾಡಬೇಕು. ಇಷ್ಟೇ ಇರೋದು. ಏನಾದರೂ ಮರ್ತಿದ್ರೆ ನಾನು ಆಡುವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.